ಕೇಂದ್ರ ಶಿಕ್ಷಣ ಸಚಿವಾಲಯದ ವತಿಯಿಂದ ದಾವಣಗೆರೆಯಲ್ಲಿಂದು ಹಮ್ಮಿಕೊಂಡಿದ್ದ ಉನ್ನತ ಭಾರತ್ ಅಭಿಯಾನ್ ಯೋಜನೆಯಡಿಯಲ್ಲಿ ಸಂಭಾವ್ಯ ಸಂಸ್ಥೆಗಳಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿಟ್ಟೆ ಮಾಧವ್ ವಿಠಲರಾವ್ ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಕೌಸರ್ ರೇಷ್ಮಾ, ಸಂಪನ್ಮೂಲ ವ್ಯಕ್ತಿ ಧಾರವಾಡದ ಯುಬಿಎ ಸಹ ಸಂಯೋಜಕ ಡಾ ಚೇತನ್, ಕಿಮ್ಸ್ ಕರ್ನಾಟಕ ವಿಶ್ವವಿದ್ಯಾಲಯದ ಡೀನ್ ಹಾಗೂ ಪ್ರಾಧ್ಯಾಪಕ ಡಾ ರಾಮಾಂಜನೇಯುಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಸ್ಥೆಗಳಾಗಿ ಗ್ರಾಮಗಳ ಸಮಸ್ಯೆಗಳನ್ನು ತಿಳಿದುಕೊಂಡು ಪರಿಹಾರ ಹುಡುಕಬೇಕು. ಗ್ರಾಮಗಳಲ್ಲಿ ಶಿಕ್ಷಣ, ಆರೋಗ್ಯ, ಸ್ವಚ್ಛತೆ, ಗ್ರಾಮೀಣ ಅಭಿವೃದ್ಧಿಯೊಂದಿಗೆ ಬಳಿಕ ಗಿಟ್ಟೆ ಮಾಧವ ವಿಠಲರಾವ್, ಗ್ರಾಮೀಣ ಭಾಗದ ಏಳಿಗೆಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಮಹತ್ವದಾಗಿದ್ದು, ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಐಐಟಿ ಹಾಗೂ ಐಎಎಂಎಂನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನಡೆಯುವ ಸಂಶೋಧನೆಗಳು ರೈತರಿಗೆ ತಲುಪಬೇಕು ಎನ್ನುವುದು ಉನ್ನತ್ ಭಾರತ್ ಅಭಿಯಾನದ ಉದ್ದೇಶವಾಗಿದೆ ಎಂದು ಹೇಳಿದರು. ದಾವಣಗೆರೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಸಹಯೋಗದಲ್ಲಿ ರೈತರು ಈಗಾಗಲೇ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತಿದ್ದಾರೆ. ಭೂ ದಾಖಲೆಗಳ ಇಲಾಖೆ ಸಹ ಡ್ರೋನ್ ತಂತ್ರಜ್ಞಾನವನ್ನು ಬಳಸಿ ಸಮೀಕ್ಷೆ ನಡೆಸುತ್ತಿದೆ. ಇದರಿಂದ ರೈತರ ಜಮೀನನ್ನು ನಿಖರವಾಗಿ ಅಳತೆ ಮಾಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಡ್ರೋನ್ ಮುಖಾಂತರ ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಆಗುತ್ತೆ ಅಂದ್ರೆ ಒಂದು ಇಷ್ಟು ರೀತಿ ಹೇಗೆ ಸಾಧ್ಯ ಅಂತ ನಮಗೂ ಅನಿಸಿತ್ತು. ಇವಾಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಡ್ರೋನ್ ಮುಖಾಂತರ ಯಾವ ರೈತರಿಗೆ ಅವಶ್ಯಕತೆ ಇದೆ ಆ ರೈತರಿಗೆ ನಾವು ಡ್ರೋನ್ ಮುಖಾಂತರ ಒಂದು ಪೆಸ್ಟಿಸೈಡ್ ಸ್ಪ್ರೇಯಿಂಗ್ ಬಗ್ಗೆ ಇರಲಿ, ಬೇರೆ ಬೇರೆ ಇದರ ಬಗ್ಗೆನೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಡ್ರೋನ್ ಸರ್ವೆ ಇದೆ. ಸೊ ರೈತರದ ಜಮೀನು ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಇದೆ, ಸರ್ವೆ ಸೆಟಲ್ಮೆಂಟ್ ಡಿಪಾರ್ಟ್ಮೆಂಟ್, ಅವರು ಡ್ರೋನ್ ಮುಖಾಂತರ ಸರ್ವೆ ಮಾಡಿ ಒಬ್ಬ ರೈತರ ಜಮೀನು 1 ಎಕರೆ ಇದ್ರೆ ವೆದರ್ ದಟ್ 1 ಎಕರೆ ಇದೆಯಾ ಇಲ್ಲ ಅದರ ಬಗ್ಗೆ ಕರೆಕ್ಟ್ ಆಗಿ ಕೋಆರ್ಡಿನೇಟ್ಸ್ ಮುಖಾಂತರ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ಒಂದು ಅಚೀವ್ಮೆಂಟ್, ಒಂದು ಸಾಧನೆ. ಹೇಗೆ ಟೆಕ್ನಾಲಜಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ, ಎಲ್ಲಾ ಜನರಿಗೆ ಉಪಯೋಗ ಆಗುತ್ತದೆ ಅಂತ. ಕೌಸರ್ ರೇಷ್ಮಾ, ಉನ್ನತ ಭಾರತ್ ಅಭಿಯಾನದಡಿ ವಿದ್ಯಾರ್ಥಿಗಳು, ಸಂಶೋಧಕರು ಗ್ರಾಮೀಣ ಭಾಗದ ಸಮಸ್ಯೆಗಳಿಗೆ ತಾಂತ್ರಿಕ ಪರಿಹಾರಗಳನ್ನು ಕಂಡುಕೊಳ್ಳುವ ಅಗತ್ಯವಿದೆ. ಸ್ಥಳೀಯ ಉದ್ದಿಮೆಗಳು ಸಮಗ್ರ ಕೃಷಿ ಕ್ಲಸ್ಟರ್ಗಳ ಮೂಲಕ ರೈತರಿಗೆ ಮತ್ತಷ್ಟು ಮಾಹಿತಿ ನೀಡುವ ಅಗತ್ಯವಿದೆ ಎಂದು ಹೇಳಿದರು. ನಮ್ಮಲ್ಲಿರುವ ನಮ್ಮ ಗ್ರಾಮೀಣ ಭಾಗದಲ್ಲಿರುವ ಇಂತಹ ಕಂಪನಿಗಳಿಗೆ, ಎಫ್ಪಿಒಗಳಿಗೆ ಅಥವಾ ಎನ್ಕೆಪಿಸಿಗಳಿಗೆ ಹಾಗೂ ಇಂಟಿಗ್ರೇಟೆಡ್ ಫಾರ್ಮ್ ಕ್ಲಸ್ಟರ್ಗಳಿಗೆ ನಾವು ನಮ್ಮದೇ ಆದ ಒಂದು ರಿಸೋರ್ಸ್ ಅನ್ನ ತಗೊಂಡು ಅಲ್ಲಿ ಸಣ್ಣ ಪುಟ್ಟ ಮಷೀನ್ಸ್ ಗಳನ್ನ ಕೊಡ್ತಾ ಇದ್ದೀವಿ, ಟೆಕ್ನಾಲಜಿ ರಿಲೇಟೆಡ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಆದ್ರೆ ನೀವು ಮಾಡಿರುವಂತಹ ಅವರಿಗೆ ಉಪಯೋಗ ಆಗುವಂತಹ ಇಂತಹ ಮಷೀನ್ಸ್ ಅನ್ನ ಅಥವಾ ಟೆಕ್ನಾಲಜಿಯನ್ನ ತಾವು ಡೆವಲಪ್ ಮಾಡಿ ನಮ್ದೇ ನಮ್ಮ ಪ್ರಧಾನಮಂತ್ರಿಗಳ ಒಂದು ಆಶಯ